ಸಿಗರೇಟ್ ನೀಡಲಿಲ್ಲ ಅನ್ನೋ ಕಾರಣಕ್ಕೆ ಮಹಿಳೆ ಒಬ್ಬರ ಮೇಲೆ ಸೇರಿದಂತೆ ಹೋಟೆಲ್ ಮಾಲೀಕನ ಮೇಲೆ ಹಲ್ಲೆ ನಡೆಸಿದ ಆರೋಪದಡಿ 4 ವಿರುದ್ಧ ಹಳೆಬೀಡು ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಿಸಲಾಗಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಮಾಹಿತಿಯನ್ನು ನೀಡಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜುಲೈ 15ರ ಸಂಜೆ 5:30 ಸುಮಾರಿಗೆ ಹಳೆಬೀಡು ಸಮೀಪದ ಕೆರಳಾಪುರದಲ್ಲಿರ್ತಕ್ಕಂಥ ಹಿಂದೂ ಮಿಲಿಟರಿ ಹೋಟೆಲ್ನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಹೋಟೆಲ್ ಮಾಲೀಕ 62 ವರ್ಷದ ರಾಜೇಗೌಡ ಹಾಗೂ ಸ್ಥಳದಲ್ಲಿದ್ದ ಮಹಿಳೆಯೊಬ್ಬರ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ಆರೋಪಿಗಳು ಘಟನಾ ಸ್ಥಳದಲ್ಲಿ ಮದ್ಯಪಾನ ಮಾಡ್ತಾ ಇದ್ರು ಎನ್ನಲಾಗಿದೆ. ಈ ವೇಳೆ ಹೋಟೆಲ್ ಮಾಲೀಕ ರಾಜೇಗೌಡ ಅವರ ಬಳಿ ಸಿಗರೇಟ್ ಅನ್ನ ಕೇಳಿದ್ದಾರೆ. ಮಾಲೀಕರು ಸಿಗರೇಟ್ ಕೊಡಲು ನಿರಾಕರಿಸಿದಾಗ ಮದ್ಯವನ್ನೇ ಕೊಡ್ತೀರಿ, ಸಿಗರೇಟ್ ಯಾಕೆ ಕೊಡೋದಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಆರೋಪಿಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ವಾಗ್ವಾದ ನಡೆದಿದೆ. ಮಾತಿಗೆ ಮಾತು ಬೆಳೆದು ಆಕ್ರೋಶಗೊಂಡ ಆರೋಪಿಗಳು ರಾಜೇಗೌಡ ಹಾಗೂ ಅಲ್ಲಿನ ಮಹಿಳೆಯೊಬ್ಬರ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಶಾಂತಿ ಕದಡಿದ ಆರೋಪದ ಮೇಲೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 194 ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಹಳೆಬೀಡು ಪೊಲೀಸ್ ಠಾಣೆಯ ಎಸ್ಪಿ ಕಾನ್ಸ್ಟೇಬಲ್ ಶಿವಕುಮಾರ್ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಅಂತ ತಿಳಿಸಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹಳೆಬೀಡು ಅಲ್ಲಿ ಕೇರಳಪುರ ಹಿಂದೂ ಮಿಲಿಟರಿ ಹೋಟೆಲ್ ಅಲ್ಲಿ ಆಗಿರುವ ಗಲಾಟೆ ತುಂಬ ವೈರಲ್ ಆಗ್ತಾ ಇದೆ. ಇದರ ಸಂಬಂಧಪಟ್ಟಂತೆ ನಾವು ಒಂದು ಕೇಸ್ ತಗೊಂಡಿದ್ದೀವಿ, ಆಫ್ರಿ ಕೇಸ್, ಪಬ್ಲಿಕ್ ಪ್ಲೇಸಲ್ಲಿ ಗಲಾಟೆ ಆಗಿದೆ. ಅದಕ್ಕೆ 194(2) ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ನಾವು ಸೋಮೇಟು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಕಂಪ್ಲೇನೆಂಟ್ ನಮ್ಮ ಎಸ್ ಬಿ ಕಾನ್ಸ್ಟೇಬಲ್ ಹಳೆಬೀಡು ಸ್ಟೇಷನ್ ಶಿವಕುಮಾರ್ ಅಂತ. 4 ಜನ ಅಕ್ಯೂಸ್ಡ್ ಮೇಲೆ ರಘು ಸನ್ ಆಫ್ ಚಂದ್ರಯ್ಯ 35 ವರ್ಷ, ಡ್ರೈವರ್ ಕೆಲಸ ಮಾಡ್ತಾರೆ ಇವರು. ಸೆಕೆಂಡ್ಲಿ ಶೇಖರ್ ಸನ್ ಆಫ್ ಬೈರಯ್ಯ 43 ಇಯರ್ಸ್. ಥರ್ಡ್ಲಿ ದಿನೇಶ್ ಸನ್ ಆಫ್ ಶೇಖರಯ್ಯ 30 ವರ್ಷ. ಆ್ಯಂಡ್ ಫೋರ್ತ್ಲಿ ಸಾಗರ್ ಸನ್ ಆಫ್ ಲೇಟ್ ಕುಮಾರ್ 23 ವರ್ಷ. ಈ 4 ಜನ ಮೇಲೆ ನಾವು ಒಂದು ಆಫ್ರಿ ಕೇಸ್ ತಗೊಂಡಿದ್ದೀವಿ. ಇವ್ರು ಏನು ಮಾಡಿದ್ದಾರೆ, ಕೇರಳಾಪುರ ಹಿಂದೂ ಮಿಲಿಟರಿ ಹೋಟೆಲಲ್ಲಿ ಇವರು 15 ಜುಲೈ 2026ಗೆ ಸುಮಾರು 5:15 ಗಂಟೆಯಲ್ಲಿ ಸಂಜೆ ಇವರು ಹೋಟೆಲ್ ಮಾಲೀಕ್ ರಾಜೇಗೌಡ ಸನ್ ಆಫ್ ಮಾಲೀಕ 62 ಇಯರ್ಸ್ ಅವರಿಗೆ ಹೊಡೆದಿದ್ದಾರೆ. ಯಾಕಂದರೆ ಅವ್ರು ಸಿಗರೇಟ್ ಕೇಳಿದ್ದಾರೆ, ಸಿಗರೇಟ್ ಅವ್ರು ಕೊಟ್ಟಿಲ್ಲ, ಅದಕ್ಕೆ ಅವ್ರಿಗೆ ಹೊಡೆದಿದ್ದಾರೆ. ಸೊ ಯಾಕಂದರೆ ಅವರು ಪಬ್ಲಿಕ್ ಪ್ಲೇಸಲ್ಲಿ ಗಲಾಟೆ ಮಾಡಿದ್ದಾರೆ, ಅದಕ್ಕೆ ಈ 4 ಜನ ಮೇಲೆ ನಾವೇ ಒಂದು ಸ್ವಯಂ ಪ್ರೇರಿತ ಒಂದು ಕಂಪ್ಲೇಂಟ್ ತಗೊಂಡಿದ್ದೀವಿ. ಈಗ ತನಿಖೆ ನಡೀತಾ ಇದೆ. ಏನು ಹಾಂ, ಲೇಡೀಸ್ ಮೇಲೆ ಅದು ಕೊಡ್ತಾರೆ ಅವರು. 2 ಜನಾಗಿ ಆ್ಯಕ್ಚುಲಿ ಅಟ್ಯಾಕ್ ಮಾಡಿದ್ದಾರೆ, ಒಬ್ಬರು ರಾಜೇಗೌಡ ಮತ್ತು ಇನ್ನೊಬ್ಬರು ಲೇಡಿ ಮೇಲೆ. ಸೊ ಅದು ಶೇರ್ ಮಾಡ್ತೀನಿ, ಗ್ರೂಪಲ್ಲಿ ಹಾಕ್ತೀನಿ ಡೀಟೇಲ್ಸ್. ಅಲ್ಲೇ ಮಾಡ್ತಾ ಇದ್ರು, ಆ್ಯಕ್ಚುಲಿ ಡ್ರಿಂಕ್ಸ್ ತಗೊಳ್ತಾ ಇದ್ರು ಅವರು. ಆಮೇಲೆ ಅವರು ಸಿಗರೇಟ್ ಕೇಳಿದ್ದಾರೆ, ಸಿಗರೇಟ್ ಅವ್ರಿಗೆ ಸಿಕ್ಕಿಲ್ಲ, ಅದಕ್ಕೆ ಅವರ ಆರ್ಗ್ಯೂ ಮಾಡಿದ್ದಾರೆ, ನೀವು ಡ್ರಿಂಕ್ಸ್ ಆಫರ್ ಮಾಡ್ತಾ ಇದ್ರಿ, ಯಾಕೆ ಸಿಗರೇಟ್ ಕೊಡ್ತಾ ಇಲ್ಲ ಅಂತ. ಅದಕ್ಕೆ ಅವ್ರಿಗೆ ಅಟ್ಯಾಕ್ ಮಾಡಿದ್ದಾರೆ.